ಹಾಯ್ ವಿವರ್ಸ್, ಇವತ್ತು ಅಮೇರಿಕನ್ ಕಾರ್ನ್, ಬೇಬಿ ಕಾರ್ನ್ ಅಂತಾರಲ್ವ, ಆ ಕಾರ್ನು ಹಾಗೆ ಕಡಲೆ ಬೀಜದ ಗ್ರೇವಿನ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು ಈ ಕಡಲೆ ಬೀಜನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಸಿಪ್ಪೆ ಕೂಡ ತೆಗೆದು ಇಟ್ಕೊಬೋದು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದಾಗಲೇ ಒಂದು 4 ಲವಂಗ ಹಾಗೆ ಒಂದೆರಡು ಅಂತ ಒಂದು ದೊಡ್ಡ ಟೊಮೆಟೊ ಪ್ಯೂರಿ ಮಾಡಿ ಹಾಕಿದರೆ ಒಂದು 2-3 ಸೆಕೆಂಡಲ್ಲೇ ಅದು ಬೆಂದೋಗುತ್ತೆ. ಈ ರೀತಿ ಬೆಂದ ಆದಮೇಲೆ ಇದಕ್ಕೆ ನಾವು ಮಸಾಲೆ ಪುಡಿಗಳನ್ನ ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಗೆ ಮೀಡಿಯಾ ಪೌಡರ್ 1 ಸ್ಪೂನು, ಖಾರಕ್ಕೆ ಅಚ್ಚ ಖಾರ ನಾವಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ. ಮಾಡ್ಕೋಬೋದು. ಇದು ಸ್ವಲ್ಪ ಈ ರೀತಿ ಬೇಯಿಸ್ಕೊಂಡು ನಾನು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀರಿನ ಕ್ವಾಂಟಿಟಿನೂ ಅಷ್ಟೇ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಮಸಾಲೆ ಈಗ ಚೆನ್ನಾಗಿ ಕುದಿ ಬರಬೇಕು. ಇಷ್ಟರಲ್ಲಿ ನಾವು ಬೇಬಿ ಕಾರ್ನ್ನ ಕುದಿಸಿ ಇಟ್ಕೊಂಡಿರೋ ಬೇಬಿ ಕಾರ್ನ್ನ ಹಾಕಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನನಗೆ ಅಲ್ಲಿ ನಾನು ಬೇಬಿ ಕಾರ್ನ್ ಹಾಕೋ ವಿಡಿಯೋ ಮಿಸ್ ಆಗಿದೆ ನೋಡಿ. ಈ ಬೇಬಿ ಕಾರ್ನ್ ಗ್ರೇವಿನ ನೀವು ಚಪಾತಿ, ರೋಟಿ, ನಾನು ಈ ಥರ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ಹಾಗೆ ರೈಸ್ಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಸ್ಬೋದು. ನೀವು ಒಂದ್ಸಾರಿ ಮನೆಯಲ್ಲಿ ಈ ಗ್ರೇವಿನ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.